ಚೀನಾ ನಾಡಿನ ಪಾಪದ ಕೂಸಾಗಿರ್ತಕ್ಕಂಥ ಕೊರೋನಾ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಭಾರತದಲ್ಲೂ ಕೂಡ ಬಲಿ ಪಡಿತಾ ಇದೆ ಈ ಕೊರೋನಾ ವೈರಸ್. ಕೊರೋನಾ ಕರಿನೆರಳ ವಿರುದ್ಧ ಇಂದು ಬೆಳಕಿನ ಯುದ್ಧವೇ ಸಾರಲಾಗ್ತಾ ಇದೆ. ಕೊರೋನಾ ಮಹಾಮಾರಿಯನ್ನ ಒದ್ದೋಡಿಸಬೇಕು. ಕೊರೋನಾ ವಿರುದ್ಧ ಭಾರತ ಇದೀಗ ಸಮರವನ್ನೇ ಮಾಡ್ತಾ ಇದೆ. ಇನ್ನು ಕೊರೋನಾ ವಿರುದ್ಧದ ಹೋರಾಟಕ್ಕೆ ನಮೋ ಈಗಾಗಲೇ ದೀಪಾಸ್ತ್ರವನ್ನ ಇಟ್ಟಿದ್ದಾರೆ. ಇಂದು ರಾತ್ರಿ 9 ಗಂಟೆ 9 ನಿಮಿಷಕ್ಕೆ ಲೈಟ್ ಆಫ್ ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ದೀಪವನ್ನ ಬೆಳಗ್ಗೆ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಇದನ್ನ ಬೆಂಬಲಿಸುವುದಕ್ಕೆ ಭಾರತ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ದೇಶದ ದಶದಿಕ್ಕುಗಳಲ್ಲೂ ಕೊರೋನಾ ಅನ್ನು ಕಾರ್ಮೋಡ ಆವರಿಸಿದೆ. ಭರತ ಖಂಡಕ್ಕೆ ಆವರಿಸಿರ್ತಕ್ಕಂಥ ಅಂಧಕಾರ ಹೊಡೆದೋಡಿಸೋಕೆ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲೋದಕ್ಕೆ ಪ್ರಧಾನಿ ಮೋದಿ ದೀಪಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ರಾತ್ರಿ 9 ಗಂಟೆಗೆ 9 ನಿಮಿಷ ಇರುಳ ವಿರುದ್ಧ ಬೆಳಕಿನ ಯುದ್ಧವೇ ನಡೆಯಲಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಗ್ಗಟ್ಟಿನ ಶಕ್ತಿ ಅನಾವರಣವಾಗಲಿದೆ. ಇಡೀ ದೇಶವೇ ಮಹಾಶಕ್ತಿಯ ಕ್ಷಣಕ್ಕೆ ಸಾಕ್ಷಿಯಾಗೋಕೆ ಗಡಿಯಾರ ಕೂಡ ಟೈಮ್ಗೆ ಕಾಯ್ತಿದೆ. 5 अप्रैल को रविवार को रात 9 बजे घर की सभी लाइटें बंद करके 9 मिनट के लिए मोमबत्ती, दिया, टॉर्च, मोबाइल की फ्लैशलाइट जलाएं। ಕಡು ಕತ್ತಲೆ ವಿರುದ್ಧ ಬೆಳಕಿನ ಯುದ್ಧ. ഇരുಳಲ್ಲಿ ಬೆಳಕಿನ ತಿರುಳನ್ನ ತಿದ್ದಿ ತೆಗೆಯೋ ಮಹಾ ಸಂದರ್ಭ. ಹಣತೆ ಹಚ್ಚಿ ಕೊರೋನಾ ಅನ್ನೋ ಕಾರಿರುಳ ಕಟ್ಟಿ ಹಾಕೋ ಸುಸಂದರ್ಭ. ಚಪ್ಪಾಳೆ ಬಳಿಕ ನಡೆಯಲಿದೆ ಬೆಳಕಿನ ಚಮತ್ಕಾರ. ಆವರಿಸಿರೋ ಕೊರೋನಾ ಕತ್ತಲೆ ವಿರುದ್ಧ ಹೋರಾಟಕ್ಕೆ ನಮೋ ದೀಪಾಸ್ತ್ರ. ದೀಪದಿಂದ ದೀಪ ಹಚ್ಚಿ ಅಂಧಕಾರ ಹೊಡೆದೋಡಿಸೋಕೆ ಸರ್ವಸನ್ನದ್ಧ. ಇಂದು ಭಾರತ ನಾಡಲ್ಲಿ ತಡೆಯೇ ಇಲ್ಲದೆ ನಡೆಯಲಿದೆ ಸೋಲಿಲ್ಲದ ಹೋರಾಟ. ಎಸ್, ಬೆಳಕು ಇದೊಂದು ಮಹಾನ್ ಶಕ್ತಿ. ಕತ್ತಲೆಯನ್ನ ನುಂಗಿ ಹಾಕು. ಕಗ್ಗತ್ತಲ ಕೂಪಕ್ಕೆ ಬಿದ್ದಿರೋ ಪ್ರತಿ ಜೀವವನ್ನ ಪುಟಿದೇಳುವಂತೆ ಮಾಡೋ ಸಂಜೀವಿನಿ. ಅದರಲ್ಲೂ ಭಾರತ ಖಂಡದಲ್ಲಿ ಕೊರೋನಾ ಕ್ರೌರ್ಯ ಮೆರೆಯುತ್ತಿದೆ. ದುಷ್ಟ ಶಕ್ತಿಯಂತೆ ದಿಲ್ದಾರ್ ಮಾಡ್ತಿರೋ ಡೆಡ್ಲಿ ವೈರಸ್ ಹುಟ್ಟಡಗಿಸೋಕೆ ಪ್ರಧಾನಿ ಮೋದಿ ದೀಪಾಸ್ತ್ರ ಪ್ರಯೋಗಿಸಿದ್ದಾರೆ. ಲಕ್ಷ್ಮಣ ರೇಖೆ ಹಾಕಿ ಬೆಳಕಿನ ಬಾಣ ಬಿಟ್ಟಿರೋ ನಮೋ ರಣಕಹಳೆಗೆ ಇಂದು 130 ಕೋಟಿ ಭಾರತೀಯರು ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಭಾರತಾಂಬೆ ನೆಲದಲ್ಲಿಂದು 9 ಗಂಟೆಗೆ 9 ನಿಮಿಷ ಬೆಳಕಿನ ಯುದ್ಧವೇ ನಡೆಯಲಿದೆ. ಸಮಯದ ದಾರಿ ತೋರಿಸುತ್ತಿದ್ದ ಗಡಿಯಾರ ಕೂಡ ದೀಪದ ಬೆಳಕು ಕಣ್ತುಂಬಿಕೊಳ್ಳೋಕೆ ಕಾತರವಾಗಿದೆ. ಕೊರೋನಾ ಅಂಧಕಾರದ ವಿರುದ್ಧ ಬೆಳಕಿನ ಮಹಾಯುದ್ಧ. ನಮೋ ದೀಪಾಸ್ತ್ರಕ್ಕೆ ಇಡೀ ದೇಶವೇ ಸರ್ವಸನ್ನದ್ಧ. ಪ್ರಧಾನಿ ಮೋದಿ 9 ಗಂಟೆಗೆ 9 ನಿಮಿಷ ದೀಪ ಬೆಳಗಿ ಅಂತ ಕರೆ ಕೊಟ್ರು. ದೇಶಕ್ಕೆ ದೇಶವೇ ಬೆಳಕಿನ ಚೀತ್ಕಾರ ಹಾಕೋಕೆ ಸಜ್ಜಾಗಿದೆ. ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಾಗ ದೇಶದ ಜನರು ಚಪ್ಪಾಳೆ ತಟ್ಟಿ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು. ಅದೇ ರೀತಿ ಇವತ್ತು ಗಲ್ಲಿ ಗಲ್ಲಿ ಕೇರಿ ಕೇರಿಯಲ್ಲೂ ದೀಪ ಬೆಳಗೋಕೆ ಜನ ರೆಡಿಯಾಗಿದ್ದಾರೆ. ಪುಣ್ಯ ಭೂಮಿಯಲ್ಲಿ ಇಂದು ರಾತ್ರಿ ಸರಿಯಾಗಿ 9 ಗಂಟೆಗೆ 9 ನಿಮಿಷ ಬೆಳಕಿನ ಜಾದು ನಡೆಯಲಿದೆ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ದೀಪಗಳ ಸಾಲು ಸಮರ ಸಾರಲಿವೆ. ದೇಶಕ್ಕೆ ಕತ್ತಲೆಯಂತೆ ಆವರಿಸಿರೋ ಕೊರೋನಾ ವಿರುದ್ಧ ಮಹಾಯುದ್ಧವನ್ನೇ ಸಾರಲಿದ್ದಾರೆ. ಕೊರೋನಾ ವಿರುದ್ಧ ಬೆಳಕಿನ ರಣಗಾಳೆ ಮೊಳಗಿಸೋಣ. ಎಲ್ಲರೂ ಒಗ್ಗೂಡಿ ಹಣತೆ ಹಚ್ಚೋಣವೆಂದು ಸಿಎಂ ಕರೆ.
ಇನ್ನು ಪ್ರಧಾನಿ ಮೋದಿ ಕೊರೋನಾ ವಿರುದ್ಧ ಹೋರಾಟಕ್ಕೆ ಬೆಳಕಿನ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು. ಇಡೀ ದೇಶವೇ ಸಕಲ ರೀತಿಯಲ್ಲಿ ಸಜ್ಜಾಗಿ ನಿಂತಿದೆ. ಸಿಎಂ ಬಿಎಸ್ವೈ ಕೂಡ ನಿನ್ನೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು, ಕಣ್ಣಿಗೆ ಕಾಣದ ಕೊರೋನಾ ವೈರಸ್ ವಿರುದ್ಧ ಬೆಳಕಿನ ರಣಕಹಳೆ ಮೊಳಗಿಸೋಣ. ದೇಶದ 130 ಕೋಟಿ ಜನ ಒಗ್ಗಟ್ಟಿನ ಸಂದೇಶ ಸಾರೋ ಸಮಯವಿದು. ಮನೆಗಳ ಹೊರಗೆ ಬಾಲ್ಕನಿ ತರಾಸಿಯಲ್ಲಿ ಹಣತೆ ಹಚ್ಚಿ, ಆದರೆ ಸಾಮಾಜಿಕ ಅಂತರದ ಮೂಲ ಮಂತ್ರ ಮರೆಯುವುದು ಬೇಡ ಅಂತ ಹೇಳಿದ್ದಾರೆ. ಲೈಟ್ ಆಫ್ ಗೊಂದಲ, ಇಂಧನ ಇಲಾಖೆ ಕಂಗಾಲು. ಪ್ರಧಾನಿ ಮೋದಿಯೇನು ತುಂಬಾ ಸ್ಪಷ್ಟವಾಗಿ ಮನೆಯ ವಿದ್ಯುತ್ ಬಲ್ಬ್ಗಳನ್ನ ಮಾತ್ರ ಆಫ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ನಮ್ಮ ಜನಕ್ಕೆ ಬರೀ ಲೈಟ್ ಆಫ್ ಮಾಡಿದ್ರೆ ಸಾಕ, ಮನೆ ಕಂಪ್ಲೀಟ್ ಮೇನ್ ಪವರ್ ಆಫ್ ಮಾಡ್ಬೇಕಾ, ಟಿವಿ ಫ್ರಿಡ್ಜ್ ಫ್ಯಾನ್ ಸೇರಿ ಎಲ್ಲವನ್ನೂ ಬಂದ್ ಮಾಡ್ಬೇಕಾ ಅನ್ನೋ ಗೊಂದಲವಿದೆ. ಒಂದು ವೇಳೆ ಎಲ್ಲವನ್ನೂ ಒಂದೇ ಸಲ ಆಫ್ ಮಾಡಿದ್ರೆ ಪವರ್ ಗ್ರಿಡ್ ಫೇಲ್ಯೂರ್ ಆಗೋ ಆತಂಕ ಇದೆ. ಹಾಗಾಗಿ ಒಂದು ಮಾಡೋಕೆ ಹೋಗಿ 9 ಆಗುತ್ತಾ ಅನ್ನೋ ಭೀತಿ ಇದೆ. ಹಾಗಿದ್ರೆ ಪವರ್ ಗ್ರಿಡ್ ಫೇಲ್ಯೂರ್ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇನ್ನು ದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಮೂವರ ಪಾತ್ರ ಪ್ರಮುಖವಾದದ್ದು. ಟಾಟಾ ಪವರ್, ಎನ್ಟಿಪಿಸಿ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು. ಅಂತಿಮವಾಗಿ ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಗಳು ವಿದ್ಯುತ್ ಅನ್ನ ಗ್ರಾಹಕರ ಮನೆಗೆ ಪೂರೈಸುತ್ತವೆ. ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಗ್ರಿಡ್ಗೆ ಪೂರೈಕೆಯಾಗುವ ವಿದ್ಯುತ್ ಪ್ರಮಾಣವನ್ನ ನಿರ್ಧರಿಸಿ ನಿರ್ವಹಿಸುತ್ತೆ. ಇನ್ನು ಏಪ್ರಿಲ್ 5ರಂದು ಅಂದ್ರೆ ಇವತ್ತು ವಿದ್ಯುತ್ ಬೇಡಿಕೆ ಬದಲಾಗಿ ಬೇಡಿಕೆ ದಿಢೀರನೆ 9 ರಿಂದ 10 ನಿಮಿಷ ಕಾಲ ಕುಸಿಯಲಿದೆ. ಈ ವೇಳೆ ಅತಿಯಾಗಿ ವಿದ್ಯುತ್ ಅನ್ನ ಗ್ರಿಡ್ ನಿಂದ ಪೂರೈಕೆ ಮಾಡಿದ್ರೆ ಲೈನ್ ಹಾಳಾಗಬಹುದು. ಇಷ್ಟೇ ಅಲ್ಲ, ಒಂದು ವೇಳೆ ಪವರ್ ಗ್ರಿಡ್ ಫೇಲ್ಯೂರ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಂದು ವೇಳೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಲೈಟ್ ಆಫ್ ಆದ್ರೆ ಪವರ್ ಗ್ರಿಡ್ ಫೇಲ್ಯೂರ್ ಆಗೋ ಆತಂಕವಿದೆ. ಒಂದು ವೇಳೆ ಪವರ್ ಗ್ರಿಡ್ ಫೇಲ್ಯೂರ್ ಆದ್ರೆ ಇಡೀ ದೇಶ ಕತ್ತಲಲ್ಲಿ ಮುಳುಗುತ್ತದೆ. ಜೊತೆಗೆ ಗ್ರಿಡ್ ರಿಪೇರಿಗೆ ಕೋಟಿಗಟ್ಟಲೆ ವೆಚ್ಚ ಆಗಲಿದೆ. ರಿಪೇರಿ ಆಗೋಕೆ 2 ದಿನ ಸಮಯ ಕೂಡ ಹಿಡಿಯಲಿದ್ದು ಮತ್ತೊಂದು ಶಾಕ್ ಎದುರಾಗಲಿದೆ. ಇನ್ನೊಂದೆಡೆ ಕೇಂದ್ರ ಇಂಧನ ಇಲಾಖೆ ಇಂದು ರಾತ್ರಿ ದೀಪ ಬೆಳಗೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದೆ. ವಿದ್ಯುತ್ ಗ್ರಿಡ್ನಲ್ಲಿ ಸ್ಥಿರತೆ ಇದೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಪವರ್ ಗ್ರಿಡ್ ಫೇಲ್ಯೂರ್ ಆತಂಕದ ಬಗ್ಗೆ ಬೆಸ್ಕಾಂನ ತಾಂತ್ರಿಕ ನಿರ್ದೇಶಕ ಅಶೋಕ್ ಕುಮಾರ್ ಪ್ರತಿಕ್ರಿಯಿಸಿದ್ದು, ಒಂದೇ ಬಾರಿಗೆ ವಿದ್ಯುತ್ ಬಲ್ಬ್ ಬಂದ್ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ, ಎಷ್ಟೇ ಲೋಡ್ ಕಡಿಮೆ ಆದ್ರೂ ಸಮಸ್ಯೆ ಆಗೋದಿಲ್ಲ ಎಂದಿದ್ದಾರೆ. ಪವರ್ ಏನಿದೆ ಅಂದರೆ ಸಪ್ಲೈ ಸೈಡಲ್ಲಿ ನಾವು ಅದನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಅದಕ್ಕೆ ಸೀರೀಸ್ ಆಫ್ ಗೈಡ್ಲೈನ್ಸ್ನ ಕೊಡ್ತಾರೆ. ಮುಖ್ಯವಾಗಿ ಥರ್ಮಲ್ ಸ್ಟೇಷನ್ಸ್ ಏನಿರ್ತದೆ, ಮತ್ತು ಹೈಡ್ರೋ ಸ್ಟೇಷನ್ಸ್ ಏನಿರುತ್ತೆ, ಮತ್ತು ವಿಂಡ್, ಈ ಮೂರರಲ್ಲಿ ನಮಗೆ ಫ್ಲೆಕ್ಸಿಬಿಲಿಟಿ ಇರ್ತಕ್ಕಂಥದ್ದು ಹೈಡ್ರೋ ಮತ್ತು ವಿಂಡ್. ಅಂದರೆ ಶಾರ್ಟ್ ಟೈಮಲ್ಲಿ ರ್ಯಾಂಪ್ ಅಪ್ ಮಾಡಿ ರ್ಯಾಂಪ್ ಡೌನ್ ಮಾಡ್ಬೋದು, ಅಂದರೆ ಅಷ್ಟು ಪವರ್ ಬರೋದಿಲ್ಲ ಗ್ರಿಡ್ ಆ ಸಮಯದಲ್ಲಿ. ಅದೇ ರೀತಿ ಥರ್ಮಲ್ ಕೂಡ ಟೆಕ್ನಿಕಲ್ ಮಿನಿಮಮಲ್ಲಿ ಎಷ್ಟು ಕೆಲಸ ಮಾಡಬೇಕು ಆ ಟೈಮಲ್ಲಿ ಅನ್ನೋದು, ಯಾವ ಸಮಯದಲ್ಲಿ ಅದನ್ನು ಇದು ಮಾಡಬೇಕು, ಮತ್ತು ಯಾವ ಸಮಯದಲ್ಲಿ ತಿರ್ಗಾ ಅದನ್ನು ಹೆಚ್ಚು ಮಾಡಬೇಕು ಅನ್ನೋದಿದೆ. ಒಟ್ನಲ್ಲಿ ಡೆಡ್ಲಿ ವೈರಸ್ ಒದ್ದೋಡಿಸೋಕೆ ಪ್ರಧಾನಿ ಮೋದಿ ದೀಪ ಭಾರತದ ಶಕ್ತಿಯನ್ನ ಪ್ರಯೋಗಿಸೋಕೆ ಕರೆ ನೀಡಿದ್ದಾರೆ. ದೀಪದಿಂದ ದೀಪ ಹಚ್ಚಿ ಅಂಧಕಾರದ ನಡುವೆ ಬೆಳಕನ್ನ ಪ್ರಜ್ವಲಿಸೋಕೆ ಇಡೀ ದೇಶವೇ ಸಜ್ಜಾಗಿದೆ. ಆದರೆ ಸಾರ್ವಜನಿಕರಲ್ಲಿ TV9 ಈ ಮೂಲಕ ಕೇಳಿಕೊಳ್ಳುವುದು ಏನಂದ್ರೆ, ನಿಮ್ಮ ಮನೆಯ ವಿದ್ಯುತ್ ಬಲ್ಬ್ಗಳನ್ನಷ್ಟೇ ಆಫ್ ಮಾಡಿ, ಟಿವಿ ಫ್ರಿಡ್ಜ್ ಫ್ಯಾನ್ ಆನ್ ಇಡಿ. ಇಡೀ ರಾತ್ರಿ 9 ಗಂಟೆಗೆ ಸರಿಯಾಗಿ 9 ನಿಮಿಷದವರೆಗೆ ದೀಪ ಉರಿಸಿ. ಆದ್ರೆ ದೀಪ ಉರಿಸೋ ಬರದಲ್ಲಿ ಎಡವಟ್ಟಿಗೆ ದಾರಿ ಮಾಡಿಕೊಳ್ಳಬೇಡಿ. ಕೊರೋನಾ ವಿರುದ್ಧ ಯುದ್ಧವನ್ನ ಗೆಲ್ಲೋಣ. ಒಗ್ಗಟ್ಟಿನ ಮಂತ್ರ ಪಠಿಸಿ ಮನೋಬಲವನ್ನ ಆತ್ಮಸ್ಥೈರ್ಯವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳೋಣ. ಮಹಾಮಾರಿಯನ್ನ ನಮ್ಮ ನೆಲದಿಂದ, ನಮ್ಮ ನಾಡಿನಿಂದ, ಇಡೀ ಭೂಮಂಡಲದಿಂದಲೇ ಒದ್ದೋಡಿಸೋ ಶಪಥ ಮಾಡೋಣ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ. ಬ್ಯೂರೋ ರಿಪೋರ್ಟ್ TV9.